ಇವತ್ತು ಬಹಳ ವಿಶೇಷವಾದ ದಿನ. ಯಾಕಂದ್ರೆ ನಮ್ಮ ಸಂಸ್ಥೆಗೆ ಒಂದು ವಿಶೇಷ ವ್ಯಕ್ತಿ ಅಂತ ಹೇಳ್ಬೋದು, ಹಾಗೆ ವಿಶೇಷ ದಿನ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಶ್ರೀಯುತ ದೀರ್ಘಾಯುಷ್ಯ ಅಂತ ಹೇಳ್ಬೋದು, ಶತಾಯುಷ್ಯ ಅಂತ ಹೇಳ್ಬೋದು, ಬಂಗೆಬೆಟ್ಟು ಸೀತಾರಾಮ್ ಶೆಟ್ಟರು. ಯಾಕಂದ್ರೆ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಶಿಕ್ಷಕರಾಗಿರ್ಬೋದು ಇದ್ದವರು. ಇವತ್ತು ಅವರ 102ನೇ ಜನ್ಮ ದಿನೋತ್ಸವ ನಾವು ಇಲ್ಲಿ ಆಚರಿಸ್ತೇವೆ. ಅವರಿಗೆ ನಾವೆಲ್ಲ ವಿಶೇಷ ಪರವಾಗಿ ಹಾಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಮೊದಲನೇದಾಗಿ ನಮ್ಮ ಮಕ್ಕಳಿಂದ ಪ್ರಾರ್ಥನೆ. ಸರ್ವಶಕ್ತಿ ಕದಾ ದೇವನೇ ನಮ್ಮ ಜೀವನ ನಿಮಗಷ್ಟೇ, ನಿಮ್ಮ ಪ್ರೀತಿಯ ಸರ್ವಿನ ಬಲಿ ನಮ್ಮ ಬದುಕೆಲ್ಲ ನಿಮಗಷ್ಟೇ. ನಮ್ಮ ಸರ್ವಸ್ವ ನೀನೇ ಕರಿ, ಕೋಟಿ ವಂದನೆ ಪರಮಾತ್ಮನೇ. ಸರ್ವಶಕ್ತಿ ಕದಾ ದೇವನೇ ನಮ್ಮ ಜೀವನ ನಿಮಗಷ್ಟೇ, ನಿಮ್ಮ ಪ್ರೀತಿಯ ಕರುಣಿನ ಬಲಿ ನಮ್ಮ ಬದುಕೆಲ್ಲ ನಿಮಗಷ್ಟೇ. ನಮ್ಮ ಸರ್ವಸ್ವ ನೀನೇ ಕರಿ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವಶಕ್ತಿ ಕದಾ ದೇವನೇ ನಮ್ಮ ಜೀವನ ನಿಮಗಷ್ಟೇ, ನಿಮ್ಮ ಪ್ರೀತಿಯ ಕರುಣಿನ ಬಲಿ ನಮ್ಮ ಬದುಕೆಲ್ಲ ನಿಮಗಷ್ಟೇ. ನಮ್ಮ ಜೀವನ ಭಾವ ನಮನದಲ್ಲಿ ಸತ್ಯದ ಶಾಂತಿಯ ಹಾದಿಯಲ್ಲಿ. ನಮ್ಮ ಜೀವನ ಭಾವ ನಮನದಲ್ಲಿ ಸತ್ಯದ ಶಾಂತಿಯ ಹಾದಿಯಲ್ಲಿ. ಪ್ರೀತಿಯು ನೀತಿಯು ನಮನಾಗಲಿ ನಮ್ಮಯ ಜೀವನ ಪಯಣದಲ್ಲಿ. ಹೊಸಬಾಳ ಬೆಳಕನ್ನು ತರುಣಿಸುನಿ, ಜಗವನ್ನು ಬೆಳಗಲು ಜಯ ತೋರುನಿ. ಸರ್ವಶಕ್ತಿ ಕದಾ ದೇವನೇ ನಮ್ಮ ಜೀವನ ನಿಮಗಷ್ಟೇ, ನಿಮ್ಮ ಪ್ರೀತಿಯ ಕರುಣಿನ ಬಲಿ ನಮ್ಮ ಬದುಕೆಲ್ಲ ನಿಮಗಷ್ಟೇ. ಹೇಳಿದ್ರೆ ಬಹಳ ಹಿರಿಯರಿದ್ದಾರೆ. ಅವರಿಗೆ 3 ಜನ ಮಕ್ಕಳು, ಹಾಗೆ ರೂಪಲೇಖ ಶೆಟ್ಟಿ, ಚಂದ್ರಮೋಹನ್ ಶೆಟ್ಟಿ ಹಾಗೂ ಭಾಗ್ಯರತ್ನ ಶೆಟ್ಟಿ 3 ವೃತ್ತಿಯನ್ನು ಮಾಡಿದವರು. ಶ್ರೀಯುತ ಕುರಕ್ ಶೆಟ್ಟಿ ಹಾಗೂ ಶೇಷ್ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಮಿಜಾರ್ ಬಂಗಬೆಟ್ಟಲ್ಲಿ ಜನಿಸಿದವರು. ಬಹಳ ಒಂದು ವಿದ್ಯಾಭ್ಯಾಸಕ್ಕೆ ಹಾಗೂ ಬಡವರ ಒಂದು ಏಳಿಗೆಯನ್ನು ಬೆಳೆಸ್ತಾ ಬಂದವರು ಅಂತ ಹೇಳ್ಬೋದು. ಕೃಷಿ ಕುಟುಂಬದಿಂದ ಬಂದವರು, ಹಾಗೆ ಕೃಷಿಯ ಬಗ್ಗೆ ಬಹಳ ಒಲವನ್ನು ಹೊಂದಿದವರು. ಮೊದಲನೇಗೆ ಇವರು ಒಳ್ಳೆಯ ಶಾಲೆ, ಯಾಕಂದ್ರೆ ನಮ್ಮ ಅಶೋಕರ ಶಾಲೆಯಲ್ಲಿ ನಮ್ಮ 19ನೇ ವಯಸ್ಸಿಗೆ ಶಿಕ್ಷಣ ನೇಜಿಗೆ ಸ್ಟಾರ್ಟ್ ಮಾಡಿದ್ದಾರೆ. 19ನೇ ವರ್ಷದಲ್ಲಿ ಇವರ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡಿದ ಅನಂತರ ಮೆಜಾರ್ ಇರ್ಬೋದು, ಮೂಡುಬಿದ್ರೆ ಇರ್ಬೋದು, ಹಾಗೆ ಒಳ್ಳೆಯ ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡ್ತಾ ವಿದ್ಯಾಭ್ಯಾಸ ನೀಡ್ತಾ ಬಂದ ಮಕ್ಕಳಿಗೆ. ಅದರಲ್ಲೂ ಅವರ ವಿಶೇಷ ಏನಂತ ಹೇಳಿದ್ರೆ ಕೇವಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೀಡೋದು ಬೇರೆ ವಿಚಾರ, ವರ್ಗದಲ್ಲಿದ್ದಾರೆ. ಯಾಕಂದ್ರೆ ಈಗ ಏನಂತಂದ್ರೆ ಈಗ ಬಹಳ ಹಿಂದೆ, ಯಾಕಂದ್ರೆ ಶಾಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದವರು ಇರ್ಬೋದು, ಕೆಲವರಿಗೆ ಶಾಲೆ ಕಲಿಸಲಿಕ್ಕೆ ಆಗದಂತ ವಿದ್ಯಾರ್ಥಿಗಳಿರ್ಬೋದು, ಈ SC ST ಇರ್ಬೋದು ಅಥವಾ ಮುಸ್ಲಿಂ ಇರ್ಬೋದು, ಹಾಗೆ ಕೆಲವರನ್ನ ಶಾಲೆ ಹೋಗ್ಲಿಕ್ಕೆ ಆ ಸಮಯದಲ್ಲಿ ಆಗ್ತದೆ. ಅಂತವರ ಮನೆಗೆ ಹೋಗಿ ವಿದ್ಯಾಭ್ಯಾಸ ನೀಡುವಂತ ವ್ಯಕ್ತಿ. ಯಾಕಂದ್ರೆ ಅವರಿಗೆ ಜೋರ ಚಪ್ಪಾಳಿ ಕೊಡ್ಲಿಕ್ಕೆ. ಯಾಕಂದ್ರೆ ಕೇವಲ ಸಂಬಳಕ್ಕಾಗಿ ದುಡಿಯುವುದು ಬೇರೆ, ಆದ್ರೆ ಸಂಬಳದ ವಿಷಯ ಬಿಟ್ಟು ಶಿಕ್ಷಣವನ್ನು ಪಸರಿಸಬೇಕು, ಇನ್ನೊಂದು ಶಿಕ್ಷಣ ನೀಡಬೇಕಂತ ದುಡಿಯುವುದು ಬೇರೆ ವಿಚಾರ. ಹಾಗೆ ಈಗಲೂ ಕೂಡ 102 ವರ್ಷ ಇಷ್ಟವರೆಗೂ ಕೂಡ ನನಗೆ ತಿಳಿದ ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಯಾರೆಲ್ಲ ಬಡವರಿದ್ದಾರೆ ಅವರಿಗೆ ಸಹಾಯ ನೀಡ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು. ನನಗೂ ಕೂಡ ಹಾಗೆ ಅವರ 100 ವರ್ಷ ಸಂಭ್ರಮ ಸಮಾಜ ಮಂದಿರದಲ್ಲಿ ಅದು. ಆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಕೆಲಸಗಳು ಗುರುತಿಸಿ ನಮ್ಮ ಸಂಸ್ಥೆ ದೇಣಿಗೆಯನ್ನು
ಇದು ಯಾಕಂದ್ರೆ ನಮ್ದು ಬೇರೆ ಸಣ್ಣ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಬಗ್ಗೆ ಕೂಡ ತಿಳಿದು ನಮ್ಮ ಸಂಸ್ಥೆಗೆ ಆ ಸಮಯದಲ್ಲಿ ದೇವರಿಗೆ ಸಣ್ಣ ವಿಷಯ. ಯಾಕಂದ್ರೆ ಅದರಲ್ಲಿ ಗೊತ್ತಿತ್ತು ಅವರ ಬಗ್ಗೆ, ಅವರಿಗೆ ಅಥವಾ ಅವರ ಫ್ಯಾಮಿಲಿಯವರಿಗೆ ಈ ಶಿಕ್ಷಣದ ಬಗ್ಗೆ ಅಥವಾ ಈ ಎಲ್ಲ ವಿದ್ಯಾಭ್ಯಾಸ ಮಕ್ಕಳು ನೀಡೋ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ. ಅದಕ್ಕಾಗಿ ಶ್ರೀಯುತ ಸಿದ್ದರಾಮಯ್ಯ ಸರ್ಗೆ ಹಾಗೂ ಅವರೆಲ್ಲ ಫ್ಯಾಮಿಲಿಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೇನೆ. ಯಾಕಂದ್ರೆ ಅವರೊಬ್ಬರ ಅವ್ರ ಜೊತೆ ಎಲ್ಲ ಫ್ಯಾಮಿಲಿ ಸೇರಿದ್ದಾರೆ. ಅದಕ್ಕಾಗಿ ನಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದೆ. ಹಾಗೆ ಈಗ ಅವರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಯಾಕಂದ್ರೆ ನಾನು ಬಹಳ ಕಿರಿಯರಿದ್ದೇನೆ. ಅವರ ಬಗ್ಗೆ ಅವರ ಏನೇನಿದೆ ಹೇಳಿ ಈಗ ನಮ್ಮ ಆತ್ಮೀಯರು ಹಾಗೂ ಹಿರಿಯ ಪತ್ರಕರ್ತ ಧನಂಜಯ ಸರ್ ದಯವಿಟ್ಟು ವೇದಿಕೆ ಬರಬೇಕು, ಅವರೊಂದು ಪರಿಚಯ ನೀಡಬೇಕು ಅಂತ ವಿನಂತಿಸ್ತೇನೆ. ಆದ್ಮೇಲೆ ಬಂಗಬೆಟ್ಟು ಸೀತಾರಾಮ ಶೆಟ್ಟಿ ಅವರನ್ನು ಪರಿಚಯಿಸಲಿಕ್ಕೆ ನಾನು ಅವರ ಶಿಷ್ಯ ಅಲ್ಲ, ಆದರೆ ನನ್ನ ಅಕ್ಕ ಅವರ ಶಿಷ್ಯ, ನನ್ನ ಚಿಕ್ಕಪ್ಪ ದಿವಂಗತ ಗೋಪಾಲಾಚಾರ್ಯ ಅವರ ಶಿಷ್ಯರು. ಈ ನೆಲೆಯಲ್ಲಿ ಮತ್ತು ಕೇಳಿ ತಿಳಿದ ಹಲವಾರು ವಿಷಯಗಳ ನೆಲೆಯಲ್ಲಿ ಅವರ ಬಗ್ಗೆ ಏನಾದರೂ ಮಾತಾಡಲಿಕ್ಕೆ ನನಗೆ ಸಂತೋಷ ಮತ್ತು ಸಂಭ್ರಮ ಕೂಡ. ಏಕೆಂದರೆ ಈಗಿನ ಕಾಲಮಾನದಲ್ಲಿ ಶತಾಯುಷಿಯಾಗುವುದೇ ಒಂದು ದೊಡ್ಡ ಭಾಗ್ಯ ಮತ್ತು ಶತಾಯುಷಿಗಳನ್ನು ನೋಡುವುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯುವುದು ಕೂಡ ನಮ್ಮಂತವರ ಭಾಗ್ಯ. ಈ ಹಿನ್ನೆಲೆಯಲ್ಲಿ ನಾನು ಒಂದೆರಡು ಮಾತುಗಳಲ್ಲಿ ಅವರನ್ನು ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಅವರ ಚಿರಂಜೀವಿಗಳು, ಕುಟುಂಬ ಪರಿವಾರದವರು ಈ ಸ್ಫೂರ್ತಿ ಶಾಲೆಯಲ್ಲಿ ಇಂತಹ ಒಂದು ಅತಿ ದಾಖಲೆ ಆಗುವಂತಹ ಸ್ಮರಣೀಯವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಅವರ ಕುಟುಂಬ ಪರಿವಾರವನ್ನು ಮೊದಲಾಗಿ ಅಭಿನಂದಿಸುತ್ತೇನೆ ಮತ್ತು ನಮಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಕ್ಕಾಗಿ ಕೂಡ. ನಾನು ಅವರ ಬಗ್ಗೆ ಹೇಳುವುದಕ್ಕಿಂತ ಅವರ ಬಗ್ಗೆ ನನ್ನ ಅಕ್ಕ ಸುಗಂಧಿ ದಾಮೋದರಾಚಾರ್ಯ ಉಡುಪಿ ಇವರು ಏನು ಹೇಳಿದ್ದಾರೆ ಎಂಬುದನ್ನು ದಾಖಲಿಸಿದ್ದು ಹೀಗೆ. ಸೀತಾರಾಮ ಶೆಟ್ಟರು ಬೆಳಿಗ್ಗೆ 9:30ಕ್ಕೆ ಮೂಡುಬಿದಿರೆಗೆ SS ಬಸ್ನಲ್ಲಿ ಮಾಡ್ತಾ ಇದ್ರು. 9:45 ಅವರು ಮೇನ್ ಶಾಲೆ ಮುಟ್ಟಿದ್ರು. ಅಷ್ಟರೊಳಗೆ ಶಾಲೆಯಲ್ಲಿ ಆಚೀಚೆ ಓಡಾಡುತ್ತಿದ್ದ ನಮಗೆಲ್ಲ, ಅಂದರೆ ನನ್ನ ಅಕ್ಕನವರಿಗೆ, ಕ್ಲಾಸ್ ರೂಮ್ ಗುಡಿಸಿ ಅಲ್ಲಿ ಬಿದ್ದ ಕಸ ಕಡ್ಡಿ ಹೆಕ್ಕಿ ಕಸದ ಗುಟ್ಟಿಗೆ ಹಾಕುವ ಅವಸರ. ಅವರು ಕ್ಲೀನ್ನೆಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ನಮಗೆ ಅವರು ಇಂಗ್ಲಿಷ್ ಕಲಿಸ್ತಾ ಇದ್ರು. ಬಹಳ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್. ಅವರು ಕಣ್ಣರಸಿ ನೋಡಿದ್ರೆ ಸಾಕು, ನಾವೆಲ್ಲ ಗಪ್ಚು. ಅವರ ಮಗ ಕೂಡ ನಮ್ಮ ಕ್ಲಾಸ್ನಲ್ಲಿದ್ದ, ತಪ್ಪಿದ್ರೆ ಅವನನ್ನು ಕೂಡ ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು. ಇದು ಚಂದ್ರಮೋಹನ್ ಅವರು ಸ್ಪಷ್ಟಪಡಿಸಿದರು. ಅವರ ದನಿಗೆ ಪಾಪ ಹುಡುಗರು ಕ್ಲಾಸಲ್ಲಿ ನಿಂತಲ್ಲೇ ಮೂತ್ರ ಮಾಡ್ತಿದ್ರು. ನಾನಂದ್ರೆ ಅಂದ್ರೆ ನನ್ನ ಅಕ್ಕ ಸುಗಂಧಿ ಅವರಿಗೆ ಬಹಳ ಪ್ರೀತಿ. ಒಳ್ಳೆಯ ಆನ್ಸರ್ ಕೊಟ್ಟಾಗ ಹತ್ತಿರ ಬಂದು ಬೆನ್ಕಟ್ಟಿ ಶಹಬಾಸ್ ಹೇಳ್ತಿದ್ರು. ನಾನು ಆಗ 5ನೇ ಕ್ಲಾಸಲ್ಲಿ, ಆಗ ಮೇನ್ ಶಾಲೆಯಲ್ಲಿ 5ನೇ ಕ್ಲಾಸ್ ಮಾತ್ರ ಇತ್ತು. ಲಾಸ್ಟ್ ಎಕ್ಸಾಮ್ ಮುಗಿದ ದಿನ ನನ್ನನ್ನು ಹತ್ತಿರ ಕರೆದು ಶಾಲೆಯ ಬಗ್ಗೆ, ಟೀಚರ್ಸ್ ಬಗ್ಗೆ ನನ್ನಿಂದ ಒಂದು ಪುಟ ಬರೆಸಿ ನನ್ನ ಸಹಿ ತೆಗೆದುಕೊಂಡದ್ದು ನನಗೀಗ ನೆನಪುಂಟು. ನಮಗೆ ಆಗ SS ಬಸ್ ಅನ್ನು ಎಲ್ಲಿಯಾದ್ರೂ ನೋಡಿದ್ರು ಕೂಡ ನಾವು ನಡೆಯುತ್ತಿದ್ದೆವು. ಅದು ಬಸ್ ಸ್ಟ್ಯಾಂಡಿಗೆ ಬಂದ ಕೂಡಲೇ ಶಾಲೆಯ ಹೊರಗೆ ಹನುಮಂತ ದೇವಸ್ಥಾನ ಓಡಾಡ್ತಿದ್ದಂತ ಮಕ್ಕಳು ಆಗಲೇ ಓಡಿ ಆಯ್ತು ಶಾಲೆಯ ಒಳಗೆ. ಅಂದ್ರೆ ಅಷ್ಟು ದೂರದಲ್ಲಿಯೇ ಅವರನ್ನು ನೋಡಿ ಮಕ್ಕಳು ಹೆದರ್ತಾ ಇದ್ರು. ಅದು ಹೆದರಿಕೆ, ಬರೀ ಹೆದರಿಕೆ ಅಲ್ಲ, ಅದು ಅವರಿಗೆ ಸಲ್ಲಿಸಿದ ಗೌರವ. ಈಗಾಗಲೇ ಅವರನ್ನು ಪರಿಚಯಿಸಿದ ಹಾಗೆ ಆ ಕಾಲದಲ್ಲಿ 14 ವರ್ಷದೊಳಗಿನ ಮಕ್ಕಳೆಲ್ಲರೂ ಕೂಡ ಕಡ್ಡಾಯ ಶಿಕ್ಷಣ ಪಡಬೇಕು ಎಂಬ ಕಾಯ್ದೆಯನ್ನು ಜಾರಿಗೊಳಿಸಿದ ಕಾಲದಲ್ಲಿ ಇವರಿಗೆ ಇಲಾಖೆ ಹೇಳ್ತದೆ, ಹೋಗಿ ಕೋಟೆಬಾಗಿಲು ಶಾಲೆ ಅಂತ ಹೇಳಿದ್ದ. ಅಷ್ಟರವರೆಗೆ ಅವರು ಟಿಕೆಟ್ ಮುಗಿಸಿ ಅಶೋಕಪುರ ವಾಣಿಜ್ಯ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ 2 ವರ್ಷ ಅಷ್ಟೇ ಕೆಲಸ ಮಾಡಿದ್ರು. ಆಮೇಲೆ ಮೇನ್ ಶಾಲೆಗೆ ಅಲ್ಲಿ ಟೀಚರ್ ಆಗಿ, ಹೈಯರ್ ಗ್ರೇಡ್ ಟೀಚರ್ ಆಗಿ ಕೆಲಸ ಮಾಡಿಸಿದ್ರು. ಮುಂದೆ ಇಲಾಖೆ ಹೇಳಿದ ಹಾಗೆ ಅವರು ಕೋಟೆಬಾಗಿಲು ಶಾಲೆ ಅಂತ ಹೇಳ್ತಾರೆ.
ಅದು ಓಪನ್ ಆಗಿ 2 ತಿಂಗಳಾಗುವಾಗ ಹೋಗು ಮೂಡುಬಿದಿರೆ ಪ್ರಾಂತ್ಯ ಶಾಲೆಯನ್ನು ತೆರೆಯುತ್ತೆ. ಹೀಗೆ ಅವರ ಜೀವಮಾನದಲ್ಲಿ 2 ಶಾಲೆಗಳನ್ನು ತೆರೆದಂತಹ ಒಂದು ಖ್ಯಾತಿ ಮತ್ತು ಒಂದು ಸಾಧನೆ ಅವರ ಪಾಲಿಗಿದೆ. ಮುಂದೆ ಅವರು ವರ್ಗಾವಣೆಯಾಗಿ ಸ್ವಂತ ಮಿಜಾರ ಬಂಗಬೆಟ್ಟು ಶಾಲೆಗೆ ಮತ್ತೆ ಬೆಳವಾಯಿ ಎಲಿಮೆಂಟ್ ಶಾಲೆಗೆ ಹೋಗಿ ಸೇವೆ ಸಲ್ಲಿಸಿದ್ರು. 58ರಲ್ಲಿ ಕಲಬುರ್ಗಿ ಹೈಯರ್ ಎಲಿಮೆಂಟ್ ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಹೋಗಿ ಆಮೇಲೆ ಮತ್ತೆ ಮೇನ್ ಶಾಲೆಗೆ ಬಂದು ಮತ್ತೆ ಜ್ಯೋತಿನಗರ ಶಾಲೆಗೆ ಅಂದ್ರೆ ಆಗ ಮುಖ್ಯ ಶಾಲೆ ಅಂತ ಕರೆದಿದ್ರು, ಅಲ್ಲಿ ಅವರನ್ನು ನೇಮಕ ಮಾಡಿದ್ರು ಅಥವಾ ವರ್ಗಾವಣೆ ಮಾಡಿದ್ರು. ಗುಡ್ಡೆ ಶಾಲೆಗೆ ಬರುವಾಗ ಅವರಿಗೆ ಶಿಷ್ಯರಾಗಿ ಸಿಕ್ಕಿದವರು ನಮ್ಮ ಊರಿನ ಹೆಮ್ಮೆಯ ಸುಪುತ್ರ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಮಾಜಿ ಸಚಿವ ವೀರಪ್ಪ ಮೊಯ್ಲಿಯವರು. ವೀರಪ್ಪ ಮೊಯ್ಲಿಯವರು ಯಾವಾಗ ಊರಿಗೆ ಬಂದರೂ ಕೂಡ ಅವರ ಯಾವುದೇ ಸಮಾರಂಭದಲ್ಲಿ ಮಾತನಾಡುವಾಗ ಇವತ್ತಿಗೂ ಕೂಡ ಇವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಗುಡ್ಡೆ ಶಾಲೆಗೆ ವೀರಪ್ಪ ಮೊಯ್ಲಿ ಯಾಕೆ ಬಂದರು ಅಂದ್ರೆ ಅದು ಅವರೇ ಹೇಳಬೇಕು. ಬೇರೆ ಶಾಲೆಯಲ್ಲಿ ಅಂದ್ರೆ ಅನುದಾನಿತ ಶಾಲೆಯಲ್ಲಿ ಒಂದಿಷ್ಟು ಫೀಸ್ ಕಟ್ಟಬೇಕಿತ್ತು. 1ನೇ ತರಗತಿಗೆ 1 ಆಣೆ, 2ನೇ ತರಗತಿಗೆ 2 ಆಣೆ, 3ನೇ ತರಗತಿಗೆ 3 ಆಣೆ ಹೀಗೆ ಕೊಡಬೇಕಾಗಿತ್ತು. ವೀರಪ್ಪ ಮೊಯ್ಲಿಯವರಿಗೆ ಬಹಳ ಕಷ್ಟ ಇದ್ದ ಕಾರಣ ಅವರು ಯಾವುದೇ ಶುಲ್ಕ ಇಲ್ಲದೆ ಈ ಗುಡ್ಡೆ ಶಾಲೆ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಕೊಳ್ತಾರೆ ಎಂಬುದನ್ನು ನಾವು ಇಲ್ಲಿ ಹೇಳಿಕೊಳ್ಳಿಕ್ಕೆ ಸಂತೋಷ ಪಡ್ತೇವೆ. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಪರಿಸ್ಥಿತಿ ಹಾಗಿತ್ತು. ಹಾಗಾಗಿ ಅನುದಾನಿತ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಬರುವಂತಹ ಪರಿಸ್ಥಿತಿ ಇತ್ತು. ಈಗ ಕಾಲ ಬದಲಾಗಿದೆ. ಅವರ ಊಟೋಪಚಾರದ ಬಗ್ಗೆ ಕೇಳಲೇಬೇಕು. ಅವರು ಗಂಜಿ ಊಟ ಮತ್ತು ತುಪ್ಪ ಇದನ್ನು ನೆಚ್ಚಿಕೊಂಡವರು. ಗಂಜಿ ಊಟ ಮತ್ತು ತುಪ್ಪದಲ್ಲಿ ಅವರ ಜೀವನದ ಎಲ್ಲ ಸಾಧನೆ ಅಡಗಿದೆ ಅಂತ ಅವರು ಹೇಳ್ತಾರೆ. ಅವರ ಬಗ್ಗೆ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಅಥವಾ ಅವತ್ತಿಗೂ ಕೂಡ ಅವರ ಶುಭ್ರ ಶ್ವೇತ ವಸನದ ಬಗ್ಗೆ, ಅವರ ಶಿಸ್ತಿನ ಬಗ್ಗೆ, ಅವರ ಪ್ರೀತಿಯ ಬಗ್ಗೆ, ಅವರು ಆಡಿಸಿದ ನಾಟಕಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಇವತ್ತಿಗೂ ಕೂಡ. ಅಂದ್ರೆ ಅವರ ಸಿಟ್ಟು ಎನ್ನುವುದು ಸಿಟ್ಟಲ್ಲ, ಅದು ಸಾತ್ವಿಕ ಕ್ರೋಧ. ಒಬ್ಬನಿಗೆ ಒಳ್ಳೇದು ಮಾಡಬೇಕು, ತನ್ನ ಶಿಷ್ಯನಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಗುಣದ ಸಿಟ್ಟದು, ಹೊರತು ಮತ್ತೇನಲ್ಲ. ಆದರೂ ಕೂಡ ಮಕ್ಕಳಿಗೆ ಅವರಿಗೆ ಬಹಳ ಪ್ರೀತಿ, ಬಹಳ ಅಭಿಮಾನ. ಇವರ ಆರೋಗ್ಯದ ಗುಟ್ಟಿನ ಒಂದು ಸಣ್ಣ ವಿವರ ಹೀಗಿದೆ. ಬೆಳಿಗ್ಗೆ 7ಕ್ಕೆ ಎಚ್ಚರ, ಬಿಸಿ ನೀರಿನಲ್ಲಿ ಮುಖ ತೊಳೆಯುವುದು, ಸುದೀರ್ಘವಾಗಿ ಹಲ್ಲುಜ್ಜುವುದು ಮೊದಲಾದ ಕಾರ್ಯಕ್ರಮ. ಆದ ನಂತರ ದೇವರ ಧ್ಯಾನ. 8:30ಕ್ಕೆ ತಿಂಡಿ, ಅಕ್ಕಿದ್ದೇ ಆದರೆ ಬಹಳ ಒಳ್ಳೆಯದು. 10 ಗಂಟೆಗೆ ಹಾಲು, ಗಂಜಿ, ಉಪ್ಪಿನಕಾಯಿ, ಸಂಜೆಗೆ ಸಹಿತ ಇದ್ದರೆ. 11:30ಕ್ಕೆ ಮತ್ತೆ ಚಹಾ, ದೋಸೆ ಅಂತ ಲಘು ತಿಂಡಿ. 12ರಿಂದ 2 ಗಂಟೆಗೆ ವಿರಾಮ, ಆಮೇಲೆ ಮಲಗುವುದು. 2 ಗಂಟೆಗೆ ಊಟ, ಅನ್ನ, ಸಾರು, ಮೊಸರು, ಉಪ್ಪಿನಕಾಯಿ. ಬೇಸಿಗೆ ಹೊತ್ತಿನಲ್ಲಿ ನಡುವೆ ಶರಬತ್ ಸೇವನೆ ಇದ್ದಲ್ಲಿ. 3:30ರಿಂದ 5:30ರವರೆಗೆ ಮತ್ತೆ ವಿರಾಮ, ಎದ್ದ ಕೂಡಲೇ ಚಹಾ, ಲಘು ತಿಂಡಿ. ಕುಳಿತುಕೊಂಡು ಮಗಳೊಂದಿಗೋ ಮನೆಗೆ ಬಂದವರೊಂದಿಗೋ ಲೋಕಾಭಿರಾಮ ಮಾತ್ರ. ಟಿವಿ ವಾರ್ತೆ ಕೇಳುತ್ತಾ ಚಕ್ಕುಲಿ ಅಂತ ಕುಕ್ಕಲು ತಿಂಡಿ ಗೆಲ್ಲುವ ಅಭ್ಯಾಸ ಕೂಡ. ನಿನ್ನೆ ನನ್ನ ಅಣ್ಣ ಹೇಳ್ತಿದ್ದ, ಶಿಷ್ಯ ಅಲ್ಲ ಬಟ್ ಮೇನ್ ಶಾಲೆಗಿರುವಾಗ ಇವರು ಹೆಡ್ ಮಾಸ್ಟರ್ ಆಗಿದ್ರು. ಅವರು ಬೆತ್ತವನ್ನು ಹಿಂದೆ ಹಿಡ್ಕೊಂಡು ಬಂದು ಆ ಶಿಸ್ತು ತೋರಿದ ಮಕ್ಕಳಿಗೆ ಎಲ್ಲಿಂದ ಬಿತ್ತು ಅಂತ ಗೊತ್ತಾಗಲಿಕ್ಕಿಲ್ಲ. ಆ ತರ ಶಿಕ್ಷೆ ಕೊಟ್ಟಿದ್ರಂತೆ. ಆದ್ರೆ ಹಾಗೆ ತಿಂದ ಬೆಟ್ಟಿನ ಮಕ್ಕಳೆಲ್ಲರೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿದ್ದಾರೆ ಅಂತ ಆ ಎಲ್ಲ ಶಿಷ್ಯರು ಕೂಡ ಹೇಳಿತ್ತು. ಆಗ ಮೂಡುಬಿದಿರೆಗೆ ವಿದ್ಯುತ್ ಬೆಳಕು ಇರಲಿಲ್ಲ, ಗ್ಯಾಸ್ ಲೈಟ್ ಇಟ್ಟು ನಾಟಕ ಆಡ್ತಿದ್ದೇವೆ ಅಂತ ಹೇಳ್ತಾರೆ. ಮೂಡುಬಿದಿರೆ ಸಮಾಜ ಮಂದಿರದಲ್ಲಿ 10 ದಿನಗಳು ನಡೀತಿದ್ದ ದಸರಾ ಸಾರ್ವಜನಿಕ ಉತ್ಸವ ಅಂದ್ರೆ ಅವರಿಗೆಲ್ಲ ಆಗ ದೊಡ್ಡ ಉತ್ಸವ. ಆ ಕಾಲದಲ್ಲಿ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುತ್ತಿದ್ದಂತಹ ಶೆಟ್ಟರು ಒತ್ತಾಯ ಮಾಡಿ ಅನೇಕ ಹುಡುಗಿಯರಿಗೆ ಶಾಲೆಗೆ ಹೋಗಲಿಕ್ಕೆ ಪೋಷಕರನ್ನು ಕಾಡಿ ಬೇಡಿ ಸೇರಿಸುವ ಹಾಗೆ ಮಾಡಿದವರು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಮಿಜಾರ್ನಲ್ಲಿ ಒತ್ತಾಯ ಪೂರ್ವಕ 3 ಮಂದಿ ಮುಸ್ಲಿಂ ಹುಡುಗಿಯರನ್ನು ಅವರು ಸೇರಿಸಿದ್ದಾರೆ.
ಸುದೀರ್ಘವಾಗಿ ಸಿದ್ದರಾಮ ಸರ್ ಅವರ ಬಗ್ಗೆ ಹೇಳಿದ ಎಲ್ಲ ಒಂದು ವಿಚಾರವನ್ನು ತಿಳಿಸಿದ್ರು. ಹಾಗೆ ಇವತ್ತು ಈಗಾಗಲೇ ಅವರ ಪರಿಚಯ ಮಾತ್ರ ಆಯಿತು ಇಷ್ಟೊತ್ತು. ಹಾಗೆ ಇವತ್ತು ಈ ನಮ್ಮ ಸಂಸ್ಥೆಯಲ್ಲಿ ಏನವರ ಸಂಭ್ರಮಾಚರಣೆಗ ಸುಸಂದರ್ಭ. ಮೊದಲನೇದಾಗಿ ಅವರಿಗೆ ಹಾಗೂ ಅವರೆಲ್ಲ ಫ್ಯಾಮಿಲಿ ಅವರು ತುಂಬಾ ಜನ ಬಂದಿದ್ದಾರೆ. ನಮಗೆ ಹಾಗೂ ಅವರ ಅಭಿಮಾನಿಗಳಿರ್ಬೋದು, ಹಾಗೆ ಅವರ ಶಿಕ್ಷಕ ವೃತ್ತಿಯಲ್ಲಿರುವಂತಹ ಶಿಷ್ಯರಿರ್ಬೋದು, ಹಾಗೆ ಬೇರೆ ಬೇರೆ ಅವರ ಜೊತೆ ಕೆಲಸ ಮಾಡಿದ ಅವರ ಪಿಂಚಣಿಯ ಸಂಘದವರು ಎಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರೂ ಒಂದೇ ಮಾತಲ್ಲಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರು ಎಲ್ಲರನ್ನು ಸ್ವಾಗತಿಸಿದ್ದೇನೆ. ಹಾಗೆ ಈಗ ಅವರ 102 ವರ್ಷದ ಸಂಭ್ರಮಾಚರಣೆ ಆಚರಿಸುವ ಹೊತ್ತಿನಲ್ಲಿ ಮೊದಲನೇದಾಗಿ ಅವರೇ ದೀಪವನ್ನು ಬೆಳಗಿಸಬೇಕಾದಲ್ಲಿ ನಮ್ಮಲ್ಲಿ ಅವರಲ್ಲಿ ವಿನಂತಿ ಸರ್, ದಯವಿಟ್ಟು. ಜೊತೆ ಅವರ ಫ್ಯಾಮಿಲಿ ದಯವಿಟ್ಟು ವೇದಿಕೆ ಮಗಳು ಯಾರಿದ್ರು ದಯವಿಟ್ಟು ವೇದಿಕೆ ಬನ್ನಿ. ಅವರ ಜೊತೆಗೆ ನಿಮ್ಮ ಅವರ ದಯವಿಟ್ಟು ವೇದಿಕೆ ಬರಬೇಕು. ಯಾಕಂದ್ರೆ ದೀಪ ಪ್ರಜ್ವಲನೆಲ್ಲ ದಯವಿಟ್ಟು ನಮಗೆ ಬರಬೇಕು ವೇದಿಕೆಗೆ. ಅವರ ಜೊತೆ ಕೊಡಬೇಕಂತ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನನ್ನ ಗೌರವವನ್ನು ಸೂಚಕ ಎಲ್ಲರೂ ಎದ್ದು ದಯವಿಟ್ಟು ಎಲ್ಲರೂ ಎಲ್ಲರೂ ನಿಮ್ಮ ಶೈಲಿಯಲ್ಲಿ ವಿಶ್ ಮಾಡಿ, ಬರ್ಡೇ ವಿಶ್ ಮಾಡಿ. ಥ್ಯಾಂಕ್ ಯು. ಅಲ್ಲೇ ಕೂತ್ಕೊಳ್ಳಿ ಮಕ್ಕಳು, ಅಲ್ಲೇ ಕೂತ್ಕೊಳ್ಳಿ.
ಅಭಿಮಾನಿಗಳು ಹಾಗೆ ಯಾರಾದ್ರೆ ದಯವಿಟ್ಟು ವೇದಿಕೆ ಬರಬೇಕೀಗ. ವೇದಿಕೆ ಮೇಲೆ ಯಾರಾದರೂ ವೇದಿಕೆಯವರಿಗೆ ಶುಭಾಶಯ ಕೋರುವವರಿದ್ರೆ ಈಗ ವೇದಿಕೆ ಬನ್ನಿ. ಶುಭಾಶಯ ಕೋರಿಕೆ ಬಂದಂತ ದಯವಿಟ್ಟು ವೇದಿಕೆ ಬಂದವರಿಗೆ ಶುಭಾಶಯ ನೀಡಬೇಕಾಗಿದೆ. ಈಗ ಅವರ ಶಿಷ್ಯ ಪ್ರೇಮ ಟೀಚರ್ ಅವರ ಬಗ್ಗೆ ಮಾತಾಡಬೇಕಂತ ಆಸಕ್ತಿ ದಯವಿಟ್ಟು ನಿಮ್ಮ ಅನಿಸಿಕೆ ಇವರ ಶಿಷ್ಯ ಇವರಿಗೆ ಹಾಗೂ ಎಲ್ಲ ಟೀಚರ್ಸಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಗುರುಗಳಾದಂಥ
ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಿರುವಂಥ ಸೀತಾರಾಮ ಶೆಟ್ಟಿ ಅವರಿಂದ ಆಶೀರ್ವಾದ ಪಡೆಯುತ್ತಾ ಒಂದೆರಡು ಅನಿಸಿಕೆಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಧನಂಜಯ ಅವರು ಹೇಳಿದಾಗೆ ಶಾಲೆಯಲ್ಲಿರುವಾಗ ಬಹಳ ಸ್ಟ್ರಿಕ್ಟ್ ಆಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದರು. ಹಾಗೆ ಅಷ್ಟೇ ಪ್ರೀತಿಯಿಂದ ಮಕ್ಕಳನ್ನು ನೋಡ್ತಿದ್ರು. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಂದ್ರೆ ತುಂಬಾ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು. ಹಾಗೆ ನಾನು 6ನೇ ಕ್ಲಾಸಲ್ಲಿರುವಾಗ ಅವರ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಂತ ಅವರ ಸಂಬಂಧಿಕರಾದಂಥ ಬಸಪ್ಪ ಶೆಟ್ಟಿಯವರು ಬಹಳ ಅಣ್ಣ ತಮ್ಮಂದಿರ ಹಾಗೆ ಇಬ್ಬರು ಶಾಲೆಗೆ ಬರ್ತಿದ್ರು. ಶಾಲೆಗೆ ಬರುವಾಗ ಈಗ ಹೇಗಿದ್ದಾರೆ ಆವಾಗ ಸ್ವಲ್ಪ ಯೌವನ ಇತ್ತಷ್ಟೇ. ಅದೇ ಶ್ವೇತ ವರ್ಣದ ಬಟ್ಟೆಯನ್ನು ಧರಿಸಿಕೊಂಡು ಬರ್ತಾ ಇದ್ರು. ಕ್ಲಾಸಿಗೆ ಬರುವಾಗ ಅವರು ಹೇಳಿದಾಗೆ ಎಷ್ಟು ದೂರದಿಂದ ಬರ್ತಾ ಇದ್ರು. ಒಂದು ರೀತಿಯ ಭಯ ನಮಗೆ ಕ್ಲಾಸ್ನಲ್ಲಿ ಇರ್ತಾ ಇತ್ತು. ಅಂತೂ ಗಂಡು ಮಕ್ಕಳು ಬಹಳ ಹೆದರಿಕೆಯಿಂದ ಕ್ಲಾಸಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ರು. ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಹಾಗೆ ಅವಾಗ ಗೌತಮ್ ಹೊಸಮನಿಯವರು ಕೂಡ ನಮಗೆ ಡ್ಯಾನ್ಸ್ ಕಲಿಸಲಿಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ನಾಟಕ ಹಾಗೆ ಬಸಪ್ಪ ಮಾಸ್ಟರ್ ಅವರು ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಸಮಾಜ ಮುಂದೆ ಆಗ ಪ್ರಾರಂಭ ಆಯ್ತಷ್ಟೇ. RDB ಬೆಳಗಂದ, ರಾಯಪ್ಪ, ದಯಾನಂದ ರಾವ್, ಬಸಪ್ಪ ಶೆಟ್ಟಿ ಈ ಮೂವರ ಒಂದು ಗುಂಪು ಇತ್ತು. ಅವರ ಒಂದು ನಾಟಕ ನಮ್ಮ ಬಸಪ್ಪ ಶೆಟ್ಟಿ ಅವರು ಟಿಪ್ಪು ಸುಲ್ತಾನ್ ನಾಟಕವನ್ನು ಮಾಡಿದ್ರು. ಬಹಳ ವಿಶೇಷವಾಗಿತ್ತು. ಆ ಸಂದರ್ಭದಲ್ಲಿ ಇವರು ಕೂಡ ಅವರಿಗೆ ತುಂಬಾ ಸಹಕಾರವನ್ನು ಕೊಡ್ತಿದ್ರು. ಸರ್, ನನಗೆ ನೀನು ಅದರಲ್ಲಿ ಒಂದು ನಾಟಕದ ಪಾತ್ರವನ್ನು ವಹಿಸಬೇಕು ಅಂತೇಳಿ ಹೇಳಿದಾಗ ನಾನು ಬೇಡ ಸರ್ ಅಂತ. ಆಗ ನಮಗೆ ತುಂಬಾ ಬಡತನ, ಊಟಕ್ಕೂ ಇದಿರಲಿಲ್ಲ. ಹಾಗೆ ತುಂಬಾ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಅಧ್ಯಾಪಕರ ಸಹಕಾರದಿಂದ ಆವಾಗ ಮಾಲತಿ ಟೀಚರು, ಬಸಪ್ಪ ಮಾಸ್ಟರು, ಸರ್ವೋತ್ತಮ ಇವರೆಲ್ಲ ಇವರ ಜೊತೆಗೂಡಿ ಇದ್ದರು. ಹಾಗೂ ಇವರು ಶಾಲೆಯಲ್ಲಿ ಎಲ್ಲಾ ಚಟುವಟಿಕೆಯನ್ನು ನೋಡಿಕೊಂಡು ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾ ಇದ್ರು. ಆ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಬಾಲಮಹಾರಾಜನ ಪಾತ್ರವನ್ನು ನಾನು ಮಾಡಿದ್ದೆ. ಇವತ್ತಿಗೂ ನನಗೆ ಅದು ನೆನಪಾಗಿ ಉಳಿದಿದೆ. ನನ್ನ ಬಸಪ್ಪ ಮಾಸ್ಟರು, ಸೀತಾರಾಮ ಶೆಟ್ಟಿಯವರು, ಹಾಗೆ ಎಲ್ಲಾ ಅಧ್ಯಾಪಕರ ನೆನಪು ಇವತ್ತು ಇದೆ. ಹಾಗೆ ನಮ್ಮ ಗುರುಗಳ ಮನೆಗೆ ಆಗಾಗ ಹೋಗಿ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೇನೆ. ಹಾಗೆ ಇತ್ತೀಚೆಗೆ ನಮಗೆ ಮದುವೆ ಆಗಿ 50ನೇ ವರ್ಷ ಆಯ್ತು. ಈಗ ಆಗ್ತಾ ಇವತ್ತು ಸ್ವರ್ಗಲೋಕದ ಸುಖದಂತ ಒಂದು ವಾತಾವರಣದಲ್ಲಿ ನಮ್ಮನ್ನು ನೀವು ಗೌರವಿಸಿದ್ದೀರಿ. ಎಲ್ಲರೂ ಕೂಡ ಮಕ್ಕಳ ಹೆತ್ತವರು, ಮಕ್ಕಳ ಬಂಧುಗಳು, ನಮ್ಮ ಬಂಧುಗಳು, ಪ್ರಕಾಶ್ ಶೆಟ್ಟಿಗಾರರು ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವುದಾಗಿ ಇವತ್ತು ಗಂಡಾರ ಕಂಡು ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ದೇವರಾರಿಗೆ ಆರೋಗ್ಯ ಸಂಪರ್ಕ ನೋಡುವಂಥ ಆ ಸಕ್ಸಸ್ ದೇವರು ದಯಪಾಲಿಸಲಿದ್ದಾಗಿ ಪ್ರಾರ್ಥಿಸ್ತೇನೆ. ಇನ್ನು ನಾನು ಮನೆಯಿಂದ ಹೊರಡುವಾಗ ಇಂಥ ಒಂದು ಸಮಾರಂಭ ನನಗೆ ಗೌರವ ಆಗ್ತದೆ, ಗೌರವ ಮಾಡ್ತಾರೆ ಅಂತ ನನಗೆ ಇದು ಆಶ್ಚರ್ಯದ ಸಂಗತಿ. ಏನು ನಾನು ಬಹುಶಃ ಯಾವುದೋ ಒಂದು ಸಂದರ್ಭದಲ್ಲಿ ಒಳ್ಳೆಯದು ಮಾಡಬೇಕು, ಇದು ನಾನು ಎಣಿಸದಂತ ವಿಷಯ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಲು ಹೋಗುವುದಿಲ್ಲ. ನನಗೆ ನಿಂತು ಮಾತಾಡಲಿಕ್ಕೆ ಆಗುವುದಿಲ್ಲ. ನಾನು ಕ್ಷಮಿಸಬೇಕು ನೀವೆಲ್ಲರೂ. ನಾನು ಈಗ ಇವತ್ತು ಇಲ್ಲಿಯ ಮಕ್ಕಳ ಹೆತ್ತವರು, ಅವರ ಬಂಧುಗಳು, ಅವರ ಬಂಧುಗಳು ಎಲ್ಲರನ್ನು ನಾನು ಆಶೀರ್ವದಿಸುತ್ತಾ ನನಗೆ ಈ ರೀತಿಯ ಒಂದು ಗೌರವವನ್ನು ನೀವೆಲ್ಲ ಕೊಟ್ಟದ್ದಕ್ಕಾಗಿ ನಾನು ತಿಳಿದಿದ್ದೇನೆ.
ಮತ್ತೆ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುತ್ತಿಲ್ಲ. ಎಲ್ಲರಿಗೂ ನನ್ನ